ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಒಂದು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ನಾರ್ಮಲ್ ನೀಡಲ್ಗೆ ಸಿಲ್ಕ್ ಥ್ರೆಡ್ ಇದೆ ಅಲ್ಲ, 25 ಎಳೆ ಪೋಣಿಸ್ಕೋಬೇಕಾಗತ್ತೆ. ಯಾವ ಥರ ಅಂತ ನೋಡೋಣ. 25 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಾಗ ಟೋಟಲ್ 50 ಎಳೆ ಆಗುತ್ತೆ. ಈ ಡಿಸೈನ್ಗೆ ನಮಗೆ ಬೇಕಾಗಿರೋದು 150 ಎಳೆ. ಈ ಥರ ನಾನು 3 ಸೂಜಿಗಳಿಗೆ 25 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೋತೀನಿ. ಈ ಥರ ಒಂದು ಕಾರ್ಡ್ಬೋರ್ಡನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಸುತ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು 25 ಎಳೆ ಸುತ್ಕೋತೀನಿ. ಮೊದಲು ಈ ಥರ ಸಿಲ್ಕ್ ಥ್ರೆಡನ್ನು ಇಲ್ಲಿ ಟೈಟಾಗಿ ಈ ಥರ ಇಟ್ಕೊಂಡು 25 ಸಲ ಸುತ್ಕೋಬೇಕು. ಒಂದು ವೇಳೆ ಇನ್ನೂ ದಪ್ಪವಾಗಿ ಬೇಕಿದ್ರೆ ದಪ್ಪವಾಗಿ ಸುತ್ಕೊಳ್ಳಿ. ನಾನಿಲ್ಲಿ 25 ಸಲ ಸುತ್ಕೋತೀನಿ. 25 ಸಲ ಕಂಪ್ಲೀಟ್ ಆಗಿದೆ. ಇದನ್ನು ಈ ಥರ ಸಮವಾಗಿ ತಗೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಇನ್ನೂ ಉದ್ದವಾಗಿ ಬೇಕು ಅಂದರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ, ಅದಕ್ಕೂ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಮಕ್ಕಳದು, ಅದಕ್ಕೂ ಕೂಡ ಮಾಡ್ಕೋಬೋದು. ಇಲ್ಲ ಒಂದು ಸೀರೆಗೆ ಪೂರ್ತಿ ಆಗೋಷ್ಟು ಬೇಕು ಅಂದರೆ ನಾನು ಮೇಲ್ಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಕಾಲಿಂದ ಉದ್ದವಾಗಿ ಮಾಡೋದು ಯಾವ ಥರ ಅಂತ. ಅದನ್ನು ಕೂಡ ನೀವು ಮಾಡ್ಕೋಬೋದು. ಇವಾಗ ಇದನ್ನು ಸೂಜಿ ಒಳಗಡೆ ಪೋಣಿಸ್ಕೋತೀನಿ. ಈ ಥರ ಒಟ್ಟಿಗೆ ತಗೊಂಡು ಸೂಜಿ ಒಳಗಡೆ ಈ ಥರ ಪೋಣಿಸ್ಕೋತೀನಿ. 25 ಎಳೆ ತಗೊಂಡಿದ್ನಲ್ಲ, ಈಗ ಪೋಣಿಸ್ಕೊಂಡ್ಮೇಲೆ ನನಗಿಲ್ಲಿ 50 ಎಳೆ ದಾರ ರೆಡಿ ಆಯಿತು. ಇದನ್ನು ಕರೆಕ್ಟಾಗಿ ಸಮವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಥ್ರೆಡನ್ನು ನೀಟಾಗಿ ಮಾಡ್ಕೊಳ್ಳಿ. ಬೇಕು ಅಂದರೆ ಐರನ್ ಬಾಕ್ಸ್ ಅಥವಾ ಸ್ಟ್ರೈಟ್ನರ್ನಿಂದ ನೀಟಾಗಿ ಮಾಡ್ಕೋಬೋದು. ಓಕೆ, ನೋಡಿ 3 ಸೂಜಿಗಳಿಗೆ ನಾನು ಈ ಥರ ಪೋಣಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಎಲ್ಲವೂ 25 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡು ಟೋಟಲ್ 50 ಎಳೆ ಆಗಿದೆ. 3 ಸೇರಿ 150 ಎಳೆ ಕುಚ್ಚು ಬರುತ್ತೆ ನನಗೆ. ಯಾವ ಥರ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ಜರಿ ಥ್ರೆಡನ್ನು ತಗೊಂಡಿದ್ದೀನಿ. ಇನ್ನೊಂದೇನೆಂದರೆ, ಜರಿ ಥ್ರೆಡ್ಡು ಒಳಗಡೆ ವಯರ್ ಇರೋದು ತಗೋಬೇಡಿ, ಇದ್ರ ಒಳಗಡೆ ದಾರ ಇರುತ್ತೆ, ಅದನ್ನು ನೀವು ಬಳಸಿ. ನಾನಿಲ್ಲಿ ಜರಿ ಥ್ರೆಡ್ಡು 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಜರಿ ಥ್ರೆಡ್ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ 4 ಎಳೆ ತಗೋತಿದ್ದೀನಿ. ಅಂದರೆ 2 ಎಳೆ ಪೋಣಿಸ್ಕೊಂಡು 4 ಎಳೆ ಮಾಡ್ಕೋತಿದ್ದೀನಿ. ನಿಮಗೆ ಒಂದು ವೇಳೆ ಜರಿ ಥ್ರೆಡ್ಡು ಅಷ್ಟೇನು ಹೈಲೈಟ್ ಆಗಿ ಬೇಡ ಅಂದರೆ ನೀವು ಬರೀ 1 ಎಳೆ ಪೋಣಿಸ್ಕೊಂಡು ಡಬಲ್ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ 2 ಎಳೆ ಪೋಣಿಸ್ಕೊಂಡು 4 ಎಳೆ ಮಾಡ್ಕೊಂಡಿದ್ದೀನಿ. ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವೇನಾದರೂ ಸೀರೆಗೆ ಹಾಕ್ತಾಯಿದ್ರೆ ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಸ್ಯಾಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಕೆಳಗಡೆಯಿಂದ ಈ ಥರ ಮೇಲೆ ತರಬೇಕು. ಸ್ವಲ್ಪ ಇದು ದಪ್ಪವಾಗಿರುತ್ತಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಸಮವಾಗಿ ನೋಡಿಕೊಂಡು ಇಟ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ರೆಡ್ ಕಲರ್ ಇತ್ತಲ್ಲ, ಅದನ್ನು ಕೂಡ ಮತ್ತೆ ಇಲ್ಲಿ ಸ್ವಲ್ಪ ಒಂದೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಸೇಮ್ ಗ್ಯಾಪ್ಗೆ ಈ ಥರ ಕೆಳಗಡೆಯಿಂದ ಮೇಲೆ ತರ್ತೀನಿ. ಇದನ್ನು ಕೂಡ ಸೇಮ್ ಉದ್ದಕ್ಕೆ ಈ ಥರ ಇಟ್ಕೋತಿದ್ದೀನಿ. ಇವಾಗ ಬ್ಲೂ ಕಲರ್ ಪೋಣಿಸ್ಕೊಂಡಿದ್ನಲ್ಲ, ಅದನ್ನು ಕರೆಕ್ಟಾಗಿ ಮಿಡಲ್ನಲ್ಲಿ ತಗೋತೀನಿ. ಈ ಥರ ಸ್ವಲ್ಪ ಮೇಲ್ಗಡೆ. ತುಂಬಾ ಕ್ಯೂಟಾಗಿ ಬರುತ್ತೆ ಡಿಸೈನ್ ಅಂತೂ. ನೋಡಿ, ಈ ಥರ ಬರುತ್ತೆ. ಇದನ್ನು ಈ ಥರ ಟೈಟಾಗಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಈ ಜರಿ ಥ್ರೆಡ್ ಸ್ವಲ್ಪ ಈ ಥರ ಕೈಯಲ್ಲಿ ಹಾಗೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್, ಅದಾದಮೇಲೆ ಮತ್ತೆ ಒಂದು ಸಲ ಲಾಕ್. ಇವಾಗ ಒಂದು ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಟು. ಇವಾಗ ನೋಡಿ, ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾ ಕ್ಯೂಟಾಗಿ ಬರುತ್ತೆ ಡಿಸೈನ್ ಅಂತೂ. ಎದುರುಗಡೆ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಇದೇ ಡಿಸೈನನ್ನು ಡಿಫ್ರೆಂಟ್ ಮೆಥಡಲ್ಲಿ ಹಾಕೋದು ಯಾವ ಥರ ಅಂತ ತೋರಿಸ್ತಿದ್ದೀನಿ. ಒಂದು ಕುಚ್ಚಾದಮೇಲೆ ನೀವು ಈ ಥರ ಬೆರಳಳತೆಯಿಂದ ನೀವು ಮಾಡ್ಕೋಬೋದು. ನೋಡಿ, ಈ ಥರ
ಚುಚ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಉದ್ದವನ್ನು ಈ ಥರ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬ್ಲೂ ಕಲರ್ ತಗೋತಾ ಇದ್ದೀನಿ, ಸೇಮ್ ಪಾಯಿಂಟ್ಗೆ ಸ್ವಲ್ಪ ಮೇಲ್ಗಡೆಗೆ. ಆವಾಗಲೇ ಫಸ್ಟು 2 ಸಲ ರೆಡ್ಡನ್ನು ತಗೊಂಡು ಮಾಡ್ಕೊಂಡಲ್ಲ, ಇವಾಗ ಈ ಥರ ಕೂಡ ನೀವು ಮಾಡ್ಕೋಬೋದು. ಇವಾಗ ರೆಡ್ ಕಲರು. ಹಾಗೆ ಕುಚ್ಚು ಉದ್ದ ಕಮ್ಮಿ ಏನಾದರೂ ಬೇಕಂದರೆ ಕಡಿಮೆ ಕೂಡ ನೀವು ಮಾಡ್ಕೋಬೋದು. ಇವಾಗ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಎಕ್ಸಾಕ್ಟ್ ಬ್ಯಾಕ್ ಸೈಡಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಅಲ್ಲಿ ಮಿಡಲ್ನಲ್ಲಿ ಸೂಜಿಯನ್ನು ಹಿಂದ್ಗಡೆಯಿಂದ ಮುಂದೆ ತರಬೇಕು. ಅದಾದಮೇಲೆ ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ಮತ್ತೆ ಸೇಮ್ ಪಾಯಿಂಟ್ಗೆ ಬ್ಯಾಕ್ ಸೈಡ್ ತಗೊಂಡೋಗಿ ಮತ್ತೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ನೋಡಿ ಈ ಥರ ಸ್ವಲ್ಪ ಒಳಗಡೆ ಹೋಗ್ಬೇಕು, ಈ ಥರ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ. ನೋಡಿ ಒಂದೇ ರೀತಿಯ ಕುಚ್ಚನ್ನು 2 ರೀತಿಯಲ್ಲಿ ಹಾಕ್ಕೋಬೋದು ನಾವು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.